ಅಲ್ಲ ನೀವು ಎಸ್ಪೆಷಲಿ ನಿಮ್ಮ ತಾಯಿಯವರ ಮೇಲೂ ಕೂಡ ಈ ವಿಚಾರದಲ್ಲಿ ಆರೋಪ ನಿಮ್ಮ ಅಂದರೆ ನಿಮ್ಮ ಮಾವರು ಹೇಳಿದ್ನಲ್ಲ ಇವತ್ತು ಏನು ಆರೋಪಗಳು ಮಾಡಿದ್ದಾರೆ ಯಾರೋ ಆರ್ ಟಿ ಐ ಆ್ಯಕ್ಟಿವಿಸ್ಟ್ಗಳ ಮೂಲಕ ಆ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲ. ಅದು ನನ್ನ ತಾಯಿಯವ್ರ ಮೇಲಿರಲಿ, ತಂದೆಯವ್ರ ಮೇಲಿರಲಿ, ಸೋದರ ಮಾವ್ರ ಮೇಲಿರಲಿ ಏನು ಆರೋಪ ಮಾಡಿದ್ರೆ ಅದ್ರೊಳಗೆ ಯಾವುದೇ ನಿಜ ಇಲ್ಲ, ಸತ್ಯ ಇಲ್ಲ. ಸೊ ಹಾಗಾಗಿ ಅದು ಈ ತನಿಖಾ ಸಂಸ್ಥೆಗಳಿಗೂ ಗೊತ್ತು, ಅದ್ರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು. ಹಾಗಾಗಿ ಅವ್ರು ಬೇರೆ ಬೇರೆ ತನಿಖೆ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಈಗ ನಮಗೆ ಈಗ ಅವರು ಡಿಮಾರಲೈಸ್ ಆಗಿದ್ದಾರೆ ಪ್ರತಿಪಕ್ಷಗಳು. ಬಟ್ ಆದರೂ ಕೂಡ ಅವರು ಅಧಿಕಾರದ ಹಪಾಹಪಿ ಹೇಗಿರುತ್ತೆ ಅಂತಂದರೆ ಅವ್ರು ಯಾವ ಮಟ್ಟಕ್ಕೂ ಕೆಳಮಟ್ಟಕ್ಕೂ ಇಳಿಯೋದಕ್ಕೆ ತಯಾರಾಗಿರ್ತಾರೆ. ಸೊ ಹಾಗಾಗಿ ಅವ್ರ ಪ್ರಯತ್ನ ಅವ್ರು ಮುಂದುವರಿಸ್ತಾರೆ. ಬಟ್ ನಾವು ಅದನ್ನು ರೆಸಿಸ್ಟ್ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕು. ಕ್ಲೀನ್ ಆಗುತ್ತೆ ಅಂತ ಅನ್ಕೋತೀರಾ ಈ ಹಗರಣಗಳು, ಈ ತನಿಖೆಗಳು? ಖಂಡಿತ ಈ ತನಿಖೆಗಳು ಒಂದೇ ಇಲ್ಲ, ನಾವೇ ಒಂದು ಆಯೋಗ ರಚನೆ ಮಾಡಿದ್ದೀವಿ. ನನಗೆ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ. ನಾವೇನು ಆಯೋಗ ರಚನೆ ಮಾಡಿದ್ದೀವಿ, ಆ ಆಯೋಗದಿಂದ ಖಂಡಿತ ಮೂಡಾದ ಹಗರಣಗಳು ಅಲ್ಲಿ ಏನು ಹಗರಣಗಳಾಗಿದೆ ಅದನ್ನ ಕ್ಲೀನ್ ಮಾಡುವಂಥ ಕೆಲಸ ಆಗುತ್ತೆ. ನಿಜಕ್ಕೂ 50-50 ಹಗರಣ ಆಗಿದೆ ಅಂತ ತಮಗೆ ಅನಿಸುತ್ತೆ? ಹೌದು, ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಬಟ್ ಸಂಪೂರ್ಣ ತನಿಖೆ ಆದಮೇಲೆ ಸತ್ಯ ಹೊರಗೆ ಬರುತ್ತೆ. ತಮ್ಮ ಮೇಲೂ ಕೂಡ ಒಂದು ಕೇಸ್ ಆಗಿದೆ ನಿಮ್ಮ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಆಗಿರೋದು. ಏನು ಕೋರ್ಟ್ ಬಗ್ಗೆ ನೀವು ಮಾತಾಡಿರುವಂಥ ವಿಚಾರದಲ್ಲಿ ಅದ್ರೊಳಗೆ ಏನು ಕೇಸ್ ಆಗುತ್ತೆ? ಯಾಕೆ ಅಂತಂತಂದರೆ ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಕೇಸ್ ಆಗಲಿ ಅಥವಾ ಒಂದು ಸ್ಪೆಸಿಫಿಕ್ ಜಡ್ಜ್ಮೆಂಟ್ ಮೇಲೆ ಬಗ್ಗೆ ವ್ಯಾಖ್ಯಾನ ಮಾಡಿಲ್ಲ. ನಾನು ಜನರಲ್ ಆಗಿ ಹೇಳಿದ್ದೀನಿ ಕೋರ್ಟ್ಗಳಲ್ಲಿ. ಮತ್ತು ಅದೇ ಭಾವನೆ ಇವತ್ತು ಎಲ್ಲರಲ್ಲೂ ಇದೆ. ಇವತ್ತು ಎಷ್ಟೊಂದು ಕೋರ್ಟ್ಗಳಿಂದ ತೀರ್ಪುಗಳು ನಮ್ಮ ದೇಶಕ್ಕೆ ಮಾರಕ ಆಗುವಂಥ ತೀರ್ಪುಗಳಿವೆ. ಬೇಕಾದಷ್ಟು ಆ ಥರ ತೀರ್ಪುಗಳು ಬಂದಿದೆ. ಅದು ಅದಾನಿ ವಿಷಯದಲ್ಲಿರ್ಬೋದು, ಸೆಬಿ ವಿಚಾರದಲ್ಲಿರ್ಬೋದು, ಬಾಬ್ರಿ ಮಸೀದಿ ವಿಷಯದಲ್ಲಿ, ಹೀಗೆ ಬೇಕಾದ ವಿಚಾರಗಳಲ್ಲಿ ತೀರ್ಪುಗಳು ದೇಶಕ್ಕೆ ಒಳ್ಳೆಯದಾಗೋ ರೀತಿ ಬಂದಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ, ಅದ್ರಲ್ಲೂ ಏನೂ ತಪ್ಪಿಲ್ಲ. ತಂದೆಯವ್ರು ಕಾನ್ಫಿಡೆನ್ಸ್ ಆಗಿದ್ದಾರೆ? ತಂದೆಯವ್ರು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ. ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡಿದ್ದವ್ರು ಅಂತಲ್ಲ. ಸೊ ಅವ್ರು ಏನೇ ಬಂದರೂ ಅವರಾಗೇ ಇರ್ತಾರೆ. ಇನ್ನೂ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. 3 ಚುನಾವಣೆ ಗೆದ್ದು ಖಂಡಿತ ಇವಾಗ ನಾವು 3 ಬೈ ಎಲೆಕ್ಷನ್ ಗೆದ್ದಿದ್ದೀವಿ. ಸೊ ಹಾಗಾಗಿ ಜನರ ಬೆಂಬಲ ನಮಗಿದೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಜನರ ಬೆಂಬಲ ಇದ್ಮೇಲೆ ನಾವು 5 ವರ್ಷ ಕಂಪ್ಲೀಟ್ ಮಾಡ್ತೀವಿ.